ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತೊಂದು ಗುಜರಾತಿ ಸ್ಪೆಷಲ್ ಕಟ್ಟಾ ಮೂಂಗ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಮೊಳಕೆ ಬಂದಿರೋದು ಹೆಸರು ಕಾಳು. ಚೆನ್ನಾಗಿ ಒಂದು ಬಟ್ಲಿದೆ. ಇದು ನೆನೆಸೋ ಮುಂಚೆ ಒಂದು ಬಟ್ಲು, ಅದಾದಮೇಲೆ ಸ್ವಲ್ಪ ರೇಸ್ ಆಗುತ್ತೆ ಕ್ವಾಂಟಿಟಿ. ಅದನ್ನು ನಾನು ಇವಾಗ ಕುಕ್ಕರ್ಗೆ ಹಾಕಿ ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ನೀರು ಸಾಕು, ತುಂಬ ಜಾಸ್ತಿ ನೀರು ಬೇಕಾಗಲ್ಲ ಇದಕ್ಕೆ, ನೆಂದಿರೋದಲ್ವಾ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಕಾಳು ಉಪ್ಪು ಹಿಡೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ತೊಗೊಂಬಿಡಿ. ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪ್ರೆಷರ್ ಹೋಗೋವರೆಗೂ ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಮೊಸರು, ಗಟ್ಟಿ ಮೊಸರು. ನೀವು ಯಾವುದಾದ್ರೂ ತೊಗೋಬೋದು, ಹುಳಿ ಮೊಸರು ಆದರೂ ತೊಗೋಬೋದು. ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನು ಕಡಲೆ ಹಿಟ್ಟು ಅಂದರೆ ಬೇಸನ್, 1 ಟೀ ಸ್ಪೂನ್ ಸಾಕು. ಇಷ್ಟು, ಬೇರೆ ಏನು ಬೇಡ. ಇದಕ್ಕೆ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಬೇಸನ್ದು ಗಂಟಾಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನೋಡೋಕ್ಕೆ ಮಯಾನೀಸ್ ಥರ ಕಾಣ್ತಾ ಇದೆ ಅಲ್ವಾ, ಈ ಥರ ಆಗಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತಿಕ್ಕಾಗಿದೆ ಅಲ್ವಾ, ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ಸೈಡಲ್ಲಿ. ಇದು ಆಮೇಲೆ ಮಸಾಲೆ ಗ್ರೇವಿ ಇದೆ ಇದರಲ್ಲಿ. ಕಟ್ಟಾ ಮೂಂಗ್ ಅಂತ ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಬರೋದಕ್ಕೆ ಕಟ್ಟಾ ಮೂಂಗ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹುಳಿ ಬರೋದಕ್ಕೆ ಇದೇ ಮಸಾಲೆ. ನೋಡಿ, ಇವಾಗ ಪ್ರೆಷರ್ ಕುಕ್ಕರ್ ತಣ್ಣಗಾಗಿದೆ, ಫುಲ್ ಪ್ರೆಷರ್ ಹೋಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, 2 ವಿಸಿಲ್ ಮಾಡ್ಕೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ. ಹೈ ಫ್ಲೇಮು ಬೇಡ, ಸಿಮ್ಮಲ್ಲೂ ಬೇಡ, ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲ್. ನೋಡಿ, ಚೆನ್ನಾಗಿ ಬೆಂದಿದೆ ಕಾಳು. ಮೊಳಕೆ ಬಂದಿರೋದಲ್ವಾ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ. ಇವಾಗ ಅದಕ್ಕೆ ಮಸಾಲೆಗೆ ಒಗ್ಗರಣೆ ಹಾಕೊಳ್ಳೋಣ. ಬನ್ನಿ, ಒಂದು 3 ಇಂದ 4 ಟೀ ಸ್ಪೂನು ಎಣ್ಣೆ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇನೆ ಹಿಂಗು, ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿ ಟೇಸ್ಟು ಘಮ ಎಲ್ಲ ಬರುತ್ತೆ. ಹಂಗೆ ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಬೇಕೇ ಬೇಕಲ್ವ ಒಗ್ಗರಣೆಗೆ. ನಿಮಗೆ ಚೆನ್ನಾಗಿ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಜೀರಿಗೆ ಬೇಡ ಇಲ್ಲಿ. ನೋಡಿ, ಜಿಂಜರ್ 1 ಇಂಚಷ್ಟು ಜಿಂಜರ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ತುರ್ಕೊಂಡಿಲ್ಲ, ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 4 ಹಸಿಮೆಣಸಿನ್ಕಾಯಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು 1 ಎಸಳು ಪೂರ್ತಿ. ಜಾಸ್ತಿ ಬೇಕಾದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆಗೇನೆ 1 ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ಅದರಲ್ಲಿ ಅರ್ಧ ಮಾಡಿ ಹಾಕೊಂಡಿದ್ದೀನಿ ನಾನು, ಸಾಕು ಅಷ್ಟೇ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಜಾಸ್ತಿ ಬೇಕಾಗಲ್ಲ ಖಾರ. ಜಾಸ್ತಿ ಬೇಕಂದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಈ ಮಸಾಲೆನ ಹಾಕೋಬೇಕು ನಾವು. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ತೆಳ್ಳಗಾಗಿದೆ ಅಂತ. ಈ ಹದದಲ್ಲಿ ಇರಬೇಕು ಮಸಾಲೆ. ಜಾಸ್ತಿ ಗಟ್ಟಿಗೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಈ ಹದದಲ್ಲಿ ಇರಬೇಕು. ಬೇಸನ್ ಒಂಚೂರು ಗಂಟು ಆಗಬಾರ್ದು, ಆ ಥರ ಲಮ್ಸ್ ಇರಬಾರ್ದು. ಆ ಥರ ಇಲ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಡೈರೆಕ್ಟಾಗಿ ನಾನು ಆ ಮೊಸರುದು, ಬೇಸನ್ನು ಮೊಸರು ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕೊತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ಚೆನ್ನಾಗಿದೆ ಅಲ್ವಾ, ಕಲರು ಸೂಪರ್ ಆಗಿದೆ. ಇವಾಗ ಮಸಾಲೆ ಹಾಕೊಳ್ಳೋಣ. ಅರಿಶಿನ ಒಂದು ಅರ್ಧ ಟೀ ಸ್ಪೂನು ಮೊದಲೇ ಸ್ವಲ್ಪ ಹಾಕಿದ್ವಿ. ಆಮೇಲೆ ಕೋರಿಯಾಂಡರ್ ಪೌಡರ್ 1 ಟೀ ಸ್ಪೂನು, ರೆಡ್ ಚಿಲ್ಲಿ ಪೌಡರು 1 ಟೀ ಸ್ಪೂನು, ಸ್ವಲ್ಪ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆದರೆ ಓಕೆ. ಗರಂ ಮಸಾಲ ಜಾಸ್ತಿ ಬೇಡ ಅಂದ್ರೂ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ನಮ್ಗೆ ಗರಂ ಮಸಾಲ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮೊಸರು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ. ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ, ಇಷ್ಟು ಚೆನ್ನಾಗಿರುತ್ತೆ. ಅನ್ನ, ಚಪಾತಿ, ಇಡ್ಲಿ, ದೋಸೆ ಯಾವ ಜೊತೆಗಾದರೂ ತಿನ್ಬೋದು ನೀವು ಇದನ್ನ. ಅಷ್ಟು ಸೂಪರಾಗಿ ಬರುತ್ತೆ ಟೇಸ್ಟು, ಅಷ್ಟು ಈಸಿ ಆಗುತ್ತೆ. ಯಾವಾಗಲೂ ಒಂದೇ ಥರದ ಬೇಳೆ ಮಾಡಿ 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 ಬೇಜಾರಲ್ವಾ, ಇದು ಹೊಸ ಥರ ಮಾಡಿ ನೋಡಿ. ನೋಡಿ, ಇವಾಗ ನಾನು ಕುಕ್ಕಾಗಿರೋ ಬೇಳೆ ಅಂದರೆ ಕಾಳು, ಹೆಸರು ಕಾಳನ್ನ, ಮೊಳಕೆ ಕಾಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದನ್ನು ಕಾಳು ಹಾಕಿದ್ಮೇಲೆ ಚೆನ್ನಾಗಿ ಆ ಮಸಾಲೆ ಜೊತೆಗೆ ಮಿಕ್ಸ್ ಆಗಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಇದು ಸ್ವಲ್ಪ ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ, ಹಿಂಗಾಗಿ ನಾನು ಹಾಗೆ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಕಾಳು ಕುದಿಯೋವರೆಗೂ ನೀವು ಸ್ವಲ್ಪ ಉಪ್ಪು ಹಾಕಿರ್ತೀರಲ್ವ, ಇವಾಗಲೂ ಸ್ವಲ್ಪ ನೋಡ್ಕೊಂಡು ಹಾಕಿ ಉಪ್ಪನ್ನ. ನೋಡಿ, ಇಷ್ಟು ಚೆನ್ನಾಗಿ ಕುದಿ ಬರಬೇಕು. ಈ ಥರ ಅಂದರೆ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತೆ ಕಾಳು. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಯ್ತು, ಇದರಲ್ಲಿ ಬೇರೆ ಏನು ಇಲ್ಲೇ ಇಲ್ಲ. ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ, ಅದು ಆಪ್ಷನಲ್ಲು. ಹಿಂಗಾಗಿ ನಾನು ತೋರಿಸೂ ಇಲ್ಲ, ಹೇಳೂ ಇಲ್ಲ. ಅದಕ್ಕೆ ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ದಾಲು. ಯಾವಾಗಲೂ ಒಂದೇ ಥರ ದಾಲು ಸಾಂಬಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಟ್ರೈ ಮಾಡಿ, ಸೂಪರಾಗಿದೆ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆನಾ? ಬಾಯ್, ಥ್ಯಾಂಕ್ ಯು.